ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬ್ಲೌಸ್ ಮೆಜರ್ಮೆಂಟ್ ಹೆಂಗೆ ತೊಗೋಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಹೆಂಗೆ ತೊಗೋತೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಎಷ್ಟೆಷ್ಟು ಪಾಯಿಂಟನ್ನು ಎಲ್ಲಿ ಕೂಡಿಸ್ಕೋಬೇಕು ಮತ್ತು ನಮಗೆ ಎದೆ ಸುತ್ತಳತೆ ಸರಿಯಾಗಿ ಬರೋದಿಲ್ಲ ಅನ್ನೋರಿಗೆ ಒಂದು ಟ್ರಿಕ್ ಇದೆ ನೋಡಿ ನನ್ನ ಹತ್ರ. ಯಾವ ಥರ ಅಂದರೆ, ಇವಾಗ ಸಿಲಾಯಿ ಮಾರ್ಜಿನ್ ಹಿಡ್ದು ಅಳಿತೀವಲ್ವ, ಅಲ್ಲಿಂದ ಅಳೆಯಲ್ದೆ ತಳಗಡೆಯಿಂದ ಸೊಂಟದ ಸುತ್ತಳತೆ ಇರುತ್ತಲ್ವ, ಅಲ್ಲಿಂದ ಹೆಂಗೆ ಅಳೆದ್ರೆ ನಮಗೆ ಎದೆ ಸುತ್ತಳತೆ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಕರೆಕ್ಟಾಗಿ ಎದೆ ಸುತ್ತಳತೆ ಬರೋ ಹಾಗೆ ನಿಮಗೆ ಸಿಗುತ್ತೆ ನೋಡಿ. ಈ ಒಂದು ವಿಡಿಯೋ ನೋಡಿ ಕೊನೆವರೆಗೂ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ಬೆಲ್ ಐಕನ್ನ ಒತ್ತಿ, ಲೈಕು ಶೇರು ಕಮೆಂಟು ಬರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಇದು ನೋಡಿ, ಮೆಜರ್ಮೆಂಟನ್ನು ಬರ್ಕೊಂಡಿದ್ದೀನಿ ನೋಡಿ. ಫಸ್ಟಿಗೆ ನಾನು ಬ್ಲೌಸಿನ ಉದ್ದ ಪೂರ್ಣ ಉದ್ದ ಬರ್ಕೊಂಡಿದ್ದೀನಿ. ಆಮೇಲೆ ಎದೆ ಸುತ್ತಳತೆ, ಸೊಂಟದ ಸುತ್ತಳತೆ, ಆಮೇಲೆ ಶೋಲ್ಡರ್, ಆಯಿತಾ. ಶೋಲ್ಡರ್ ಅಂದರೆ ಪೂರ್ಣ ಶೋಲ್ಡರ್ ಎಷ್ಟು ಬರುತ್ತೋ ಅದನ್ನು ಬರ್ಕೋಬೇಕು. ಆಮೇಲೆ ಶೋಲ್ಡರ್ ಪಟ್ಟಿ ಎಷ್ಟಿದೆ ಅದನ್ನು ಬರ್ಕೋಬೇಕು. ಆಮೇಲೆ ಆರ್ಮೋಲ್ ಎಷ್ಟಿದೆ ಅನ್ನೋದನ್ನು ನಾವು ಬರ್ಕೋಬೇಕಾಗತ್ತೆ. ಆರ್ಮೋಲ್ ಎಷ್ಟಿದೆ ನೋಡಿ ಅದನ್ನು ಬರ್ಕೋಬೇಕು. ಕೈ ತೋಳಿನ ಉದ್ದ, ಕೈ ತೋಳಿನ ಸುತ್ತಳತೆ, ಮುಂಭಾಗ ಹಿಂಭಾಗದ ಅಂದರೆ ಬ್ಯಾಕ್ ನೆಕ್ಕು ಫ್ರಂಟ್ ನೆಕ್ಕು ಬರಿಬೇಕಾಗತ್ತೆ ನೋಡಿ. ಅದನ್ನು ನಾನು ಆಮೇಲೆ ಬರಿತೀನಿ. ಸೊ ಬನ್ನಿ, ಇವಾಗ ನಾವು ಯಾವ ಥರ ಮೆಜರ್ಮೆಂಟ್ ತೊಗೋಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಬಿಗಿನರ್ಸ್ ಇದ್ದರೆ ವಿಡಿಯೋನ ಪೂರ್ತಿ ನೋಡಿ, ಯೂಸ್ಫುಲ್ ಆಗುತ್ತೆ ವಿಡಿಯೋ ನಿಮಗೆ ಇದು. ಸೊ ಬನ್ನಿ. ನೋಡಿ, ನನ್ನ ಹತ್ರ ಈ ಬ್ಲೌಸ್ ಪೀಸ್ ಹೊಲಿಬೇಕು ನಾನು. ಕಸ್ಟಮರ್ ಬಂದಿದೆ, ಹಾಗೆ ಅವ್ರದ್ದು ಮಾಪಿ ಬ್ಲೌಸ್ ನೋಡಿ. ಇದು ಕಟೋರಿ ಬ್ಲೌಸ್ ಇದೆ. ಇದೂ ನೀವು ಅಂತಿರ್ಬೋದು, ಯಾಕೆ ಇವರು ಒಂದೇ ಹೇಳ್ತಾರೆ ಅಂತ. ಸೊ ಹಂಗೇನಿಲ್ಲ, ಯಾಕಂದರೆ ನನಗೆ ಟೈಮು ಅದರಲ್ಲೇ ನಾನು ನನ್ನ ಕಸ್ಟಮರ್ಗೆ ಏನು ನಾನು ಸ್ಟಿಚ್ ಮಾಡ್ತಿರ್ತೀನಲ್ವ, ಅದನ್ನೇ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಏನೋ ಅಂದ್ಕೋಬೇಡಿ, ಟೈಮ್ ಬಂದಾಗ ಎಲ್ಲನೂ ನಾನು ತಿಳಿಸ್ಕೊಡ್ತೀನಿ. ನೀವು ಯಾವ್ದು ಕೇಳ್ತೀರಾ ಕೇಳಿ. ಬೋಟ್ ನೆಕ್ಕು ಮತ್ತು ಇದು ಪ್ರಿನ್ಸ್ ಕಟ್ಟು, ಡಬಲ್ ಕಟೋರಿ, ಆ ಥರ ಪೋರ್ಟಕ್ಸು ಎಲ್ಲ ಬರುತ್ತೆ. ಆದರೆ ಬ್ಲೌಸ್ ಜಾಸ್ತಿ ಅಂದರೆ ಇವೇ ಬರೋದು ನನ್ನ ಹತ್ತಿರ ಹೊಲಿರೆ ಅಂತ. ಈ ಥರನೇ ಬ್ಲೌಸ್ ಬರುತ್ತೆ ನೋಡಿ. ಹಾಗಾಗಿ ನಾನು ತಿಳಿಸ್ಕೊಡ್ತೀನಿ. ಫಸ್ಟಿಗೆ ನಾವು ಈ ಬ್ಲೌಸನ್ನು ಗುಂಡಿ ಪಟ್ಟಿನ ಹಾಕೋಬೇಕು. ಇವಾಗ ನೋಡಿ, ಈ ಥರ ಇದೆ ನೋಡಿ ಈ ಬ್ಲೌಸು. ನಾವು ಪೂರ್ಣ ಉದ್ದ ತಗೋವಾಗ ನಾವು ಈ ಥರ ಹೊಲಿಸ್ಬಿಟ್ಟು ಹಿಂಭಾಗಕ್ಕೆ ಲೈನಿಂಗು ವಿದೌಟ್ ಲೈನಿಂಗು ಎರಡು ಥರ ಬರುತ್ತೆ ಇದರಲ್ಲಿ. ನಾನು ಇವಾಗ ತೋರಿಸ್ತಾ ಇದ್ದೀನಿ ಇದು ಲೈನಿಂಗ್ ಬಟ್ಟೆ ಮೇಲೆ ನಾವು ಯಾವ ಥರ ತೊಗೋಬೇಕು ಮಾಪಿನ ಅಂತ ಇದ್ದಿದೆ ನೋಡಿ. ಈ ಶೋಲ್ಡರ್ ಮಾರ್ಕ್ ಏನು ಕಾಣ್ತಾ ಇದೆ ಅಲ್ವಾ, ಅಲ್ಲಿಗೆ ನಾವು ಟೇಪನ್ನು ಹಿಡಿದು ತಳಗಡೆ ಸೊಂಟದ ಪಟ್ಟಿ ಇದೆ ನೋಡಿ, ಅಲ್ಲಿವರೆಗೂ ಪೂರ್ಣ ಉದ್ದ ತೊಗೋಬೇಕಾಗತ್ತೆ ನೋಡಿ. ಒಂದು ಸ್ವಲ್ಪ ಜರುಗಿದ್ರೆ ಅದು 13 ಇಂಚ್ ಬರ್ತಾಯಿದೆ ನೋಡಿ. ಈ ಥರ 13 ಇಂಚು ಬರ್ತಾಯಿದೆ. ಅದರಲ್ಲಿ ನಾನು 1 ಇಂಚನ್ನು ಆ್ಯಡ್ ಮಾಡ್ತೀನಿ, 14 ಇಂಚ್ ಬರುತ್ತೆ ನೋಡಿ ಇದು. ಇವಾಗ ಬರ್ಕೋತೀನಿ ನೋಡಿ. ನಾನು ಬ್ಲೌಸಿನ ಪೂರ್ಣ ಉದ್ದ ಬಂದುಬಿಟ್ಟು 13.5 ಇಂಚ್ ಇದೆ ನೋಡಿ. 13.5 ಇಂಚ್ ಪ್ಲಸ್ 1 ಇಂಚ್ ಅದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಎರಡು ಕೂಡಿ 14.5 ಇಂಚ್ ಬರುತ್ತೆ ನೋಡಿ. ಈ ಥರ 14 ಇಂಚ್ ಬಂದಿದೆ. ಎದೆ ಸುತ್ತಳತೆ ಮಾಪ್ ಮಾಡ್ತೀನಿ ಇವಾಗ. ಈ ನೋಡಿ, ಕಾಜು ಪಟ್ಟಿ ಏನಿದೆ ಅಲ್ಲಿಂದ ಇಲ್ಲಿವರೆಗೂ ಈ ಥರ 9 ಇದೆ ನೋಡಿ. 9 ಬರ್ತಾಯಿದೆ ಅಲ್ವಾ, ಈ ಥರ 9 ಅಂದರೆ 36 ಚೆಸ್ಟಿನ ಬ್ಲೌಸ್ ಇದು. ಸೊ ಅಲ್ಲಿ ಕೂಡ ಏರ್ಪೇರ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಎದೆ ಸುತ್ತಳತೆನ ಯಾವ ಥರ ಅಳಿಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ. ಸೊಂಟದ ಸುತ್ತಳತೆ ಎಷ್ಟಿದೆಯೋ ಅದರಿಗಿಂತ 4 ಇಂಚ್ ಹೆಚ್ಚಿಗೆ ಇರುತ್ತೆ ನಮ್ಮ ಎದೆ ಸುತ್ತಳತೆ. ಇವಾಗ ನೋಡಿ, ಟೈಟಾಗಿ ತಗೊಳ್ಳಿ ಈ ಥರ. ಇಲ್ಲಿ ನೋಡಿ, ಸೊ ಈ ಥರ ನೋಡಿ. ಇಲ್ಲಿದೆ ನೋಡಿ, 32 ಬರ್ತಾಯಿದೆ.
32. ಇಲ್ಲಿ ನೋಡಿ ನಾನು ಎಷ್ಟಿದ್ದೆ ಅಂತ ಹೇಳಿದೆ, 36. 1 ಇಂಚ್, 2 ಇಂಚ್, 3 ಇಂಚ್, 4 ಇಂಚ್. ಸೊಂಟದ ಸುತ್ತಳತೆಗಿಂತನೂ 4 ಇಂಚ್ ಎಕ್ಸ್ಟ್ರಾ, 4 ಇಂಚ್ ಎಕ್ಸ್ಟ್ರಾ ಬರಬೇಕು. ಅದು ಕರೆಕ್ಟಾಗಿರೋ ಎದೆ ಸುತ್ತಳತೆ. ಸೊ ಕರೆಕ್ಟಾಗಿದೆ ಈ ಬ್ಲೌಸು. ಹಾಗಾಗಿ ನಾನು ಇದನ್ನು 36 ಚೆಸ್ಟದ ಬ್ಲೌಸ್ ಇದು. ಎಷ್ಟು ಹೇಳಿ, ಇದರಲ್ಲಿ ಏನು ಹೆಚ್ಚು ಕಡಿಮೆ ತಗೋ ಹಾಗಿಲ್ಲ ಫ್ರೆಂಡ್ಸ್. 36 ಎದೆ ಸುತ್ತಳತೆ. ಸೊಂಟದ ಸುತ್ತಳತೆ 32 ಇದೆ. 32ದು 8 ಬರುತ್ತೆ ನೋಡಿ. ಸೊಂಟದ ಸುತ್ತಳತೆ 32, ಅದರದ್ದು 8 ಬರುತ್ತೆ. 4ನೇ ಭಾಗ 8 ಬರುತ್ತೆ. ಸೊ ಇವಾಗ ಪೂರ್ಣ ಶೋಲ್ಡರ್ ಹೆಂಗೆ ಅಳಿಬೇಕು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಕರೆಕ್ಟಾಗಿ ಹೆಂಗಿದೆ ಹಂಗೆ ಇಟ್ಕೊಳ್ಳಿ ಈ ಥರ. ಸೊ ಈ ಶೋಲ್ಡರಿಂದ ಈ ಶೋಲ್ಡರ್ಗೆ ನಾವು ಮೆಜರ್ಮೆಂಟನ್ನು ತಗೋಣ. ಈ ಕಡೆ ನೋಡಿ 9 ಇಂಚ್ ಬರ್ತಾಯಿದೆ. ಸೊ 9 ಇಂಚದ ಅರ್ಧ ಮಾಡಬೇಕು, ಅದರಲ್ಲಿ ಅರ್ಧ ಇಂಚನ್ನು ಆ್ಯಡ್ ಮಾಡಬೇಕು. 9 ಇಂಚದು ಅರ್ಧ ಇಲ್ಲಿದೆ ನೋಡಿ, 4.25 ಬಂತು. ಅರ್ಧ ಇಂಚ್ ಆ್ಯಡ್ ಮಾಡ್ತಾಯಿದ್ದೀನಿ. 5 ಇಂಚಿದ್ದು ಶೋಲ್ಡರ್ ಇಡ್ತೀನಿ ನಾನು, ಪೂರ್ಣ ಶೋಲ್ಡರು. ಇಲ್ಲಿ ಬರಿತಾ ಇದ್ದೀನಿ ನೋಡಿ. ಪೂರ್ಣ ಶೋಲ್ಡರ್ ಬಂದುಬಿಟ್ಟು ನಮ್ಮದು 5 ಇಂಚ್ ಬಂದಿದೆ ನೋಡಿ. ಅರ್ಥ ಆಗಲಿಲ್ಲ ಅಂದರೆ ಪದೇ ಪದೇ ನೋಡಿ ವಿಡಿಯೋನ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ತುಂಬ ಈಸಿ ಮೆಥಡು. ಈ ಥರ ಯಾರೂ ಹೇಳ್ಕೊಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬಾ ವಿವರಣೆ ಮಾಡಿ ಹೇಳ್ತೀನಿ. ಸ್ವಲ್ಪ ಲೆಂತಿ ಆಗ್ಬೋದು ವಿಡಿಯೋ, ಆದ್ರೂ ಪರವಾಗಿಲ್ಲ. ನಮಗೆ ಈ ವಿಡಿಯೋಯಿಂದ ಏನಾದರೂ ಉಪಯೋಗ ಆಗುತ್ತೆ ಅಂದರೆ ನಾವು ಪದೇ ಪದೇ ನೋಡಿ ಕಲಿಯೋಣ ಫ್ರೆಂಡ್ಸ್. ಇವಾಗ ಶೋಲ್ಡರ್ ಪಟ್ಟಿ. ಇಲ್ಲಿ ನೋಡಿ ಶೋಲ್ಡರ್ ಪಟ್ಟಿ ಎಷ್ಟಿದೆ ಅಂತ. ಇದು ಭುಜ ಎಷ್ಟಿದೆ ನೋಡಿ. ಶೋಲ್ಡರ್ ಪಟ್ಟಿ 2.5 ಇಂಚ್ ಬರ್ತಾಯಿದೆ. ಇದಕ್ಕಂತೀವಿ ಶೋಲ್ಡರ್ ಪಟ್ಟಿ. ಮಾಪಿ ಹಾಕುವಾಗ ತುಂಬಾ ಮುಖ್ಯ ಇದು. ಅದರಲ್ಲಿ ನಾವು ಅರ್ಧ ಇಂಚನ್ನು ಆ್ಯಡ್ ಮಾಡಬೇಕು, ಶಿಲಾಯಿ ಮಾರ್ಜಿನು. ಸೊ ಶೋಲ್ಡರ್ ಪಟ್ಟಿ ನಮ್ಮದು 3 ಇಂಚ್ ತೊಗೊತಾ ಇದ್ದೀನಿ. ಶೋಲ್ಡರ್ ಪಟ್ಟಿ ಬಂದುಬಿಟ್ಟು 2.5 ಇಂಚ್ ಪ್ಲಸ್ ಅರ್ಧ ಇಂಚು. ಇಲ್ಲಿ ಕರೆಕ್ಟಾಗಿ 3 ಇಂಚ್ ಬಂತು ನೋಡಿ. ಬಗಲಿನ ಉದ್ದ ಈ ಥರ ನೋಡಿ. ಎಲ್ಲ ತುಂಬ ಚೆನ್ನಾಗಿ ಅರ್ಥ ಆಗೋಗೆ ಹೇಳ್ಕೊಡ್ತೀನಿ. ಈ ಥರ ಇಟ್ಕೊಳ್ಳಿ. ಅಂದರೆ ನೋಡಿ, ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ಬಗಲಿನ ಉದ್ದ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಆರ್ಮೋಲ್ ಶೇಪು ಇದರಲ್ಲೇ ಬರುತ್ತೆ ನೋಡಿ. ಸೊ ಬಗಲಿನ ಉದ್ದ ಬಂದುಬಿಟ್ಟು 5.5 ಇಂಚ್ ಬರ್ತಾಯಿದೆ ನೋಡಿ. ಇಲ್ಲಿ ಬಂತಾ ಶೋಲ್ಡರಿಂದ. ಈ ಎಲ್ಲಿ ಕೋಣೆ ಎಲ್ಲಿದೆ ಕಾಣ್ತೈತೆ ಅಲ್ಲಿಗೆ ನಾವು ಈ ಥರ ತೊಗೋಬೇಕು. ಇದು 5.5 ಇಂಚಿಗೆ ಬರ್ತಾಯಿದೆ ನೋಡಿ ಬಗಲಿನ ಉದ್ದ. ಬಗಲಿನ ಉದ್ದ ಬಂದುಬಿಟ್ಟು 5.5 ಇಂಚ್. ಆರ್ಮೋಲನ್ನು ಅಳಿತೀನಿ ನೋಡಿ. ಆರ್ಮೋಲ್ ಯಾವಾಗಲೂ ನಾವು ಬ್ಯಾಕ್ ಸೈಡಲ್ಲೇ ಅಳೆಯೋದು. ಯಾಕಂದರೆ ಕರೆಕ್ಟಾಗಿರುತ್ತೆ ಬ್ಯಾಕ್ ಸೈಡ್ದು. ಫ್ರಂಟ್ ಸೈಡ್ದು ನಾವೇ ಲೆಕ್ಕಕ್ಕೆ ಹಿಡಿಯೋ ಹಾಗಿಲ್ಲ. ಯಾಕಂದರೆ ಅದು ಹೆಚ್ಚು ಕಡಿಮೆ ಇದ್ದಿರುತ್ತೆ. ಪ್ರತಿಯೊಂದು ಬ್ಲೌಸಲ್ಲಿ ಕೂಡ ಹಾಗೆ ನಾವು ಆರ್ಮೋಲ್ ಅಳೆಯುವಾಗ ನಾವು ಬ್ಯಾಕಿಂದಾನೇ ಅಳಿಬೇಕು ನೋಡಿ. ಈ ಥರ ನೋಡಿ, ಆ ರೌಂಡ್ ಹೆಂಗೆ ಬರುತ್ತೋ ಹಂಗೆ ಬಂದು 8 ಇಂಚಿದೆ ನೋಡಿ ಆರ್ಮೋಲು. 8.5 ನಾವು ಶಿಲಾಯಿ ಹಾಕುವಾಗ ಬಂತು ಅಂದ್ರೂ ಪರವಾಗಿಲ್ಲ. 8 ಇಂಚ್ ಆರ್ಮೋಲ್. ಇವಾಗ ಕೈ ತೋಳಿನ ಉದ್ದ. ಬಂದುಬಿಟ್ಟು 5 ಇಂಚು. ಅದರಲ್ಲಿ ಅರ್ಧ ಇಂಚ್ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿದೆ ನೋಡಿ, ಕೈ ತೋಳಿನ ಉದ್ದ ಬಂದುಬಿಟ್ಟು 5 ಇಂಚ ಹಿಡಿ ಅಂತ ಹೇಳಿದ್ದಾರೆ ಅವರು. ಅದರಲ್ಲಿ ಪ್ಲಸ್ ಅರ್ಧ ಇಂಚನ್ನು ನಾವು ಆ್ಯಡ್ ಮಾಡಬೇಕು. ಇದು ಲೈನಿಂಗ್ ಬಟ್ಟೆ ಇರೋದ್ರಿಂದ ಪ್ಲಸ್ 6 ಇಂಚ್ ಆಗುತ್ತೆ ನೋಡಿ. 5.5 ಆಗುತ್ತೆ. ಇವಾಗ ಕೈ ತೋಳಿನ ಸುತ್ತಳತೆ ಇಲ್ಲಿ ನೋಡಿ, ಇಲ್ಲಿಗಿದೆ ಕೈ ತೋಳಿನ ಸುತ್ತಳತೆ 6 ಇಂಚ್ ಬರ್ತಾಯಿದೆ. ಸೊ ಕೈ ತೋಳಿನ ಸುತ್ತಳತೆ 6 ಇಂಚು. ಇಲ್ಲಿ
ಬ್ಯಾಕ್ ನೆಕ್ಕು ಫ್ರಂಟ್ ನೆಕ್ಕು. ಬ್ಯಾಕ್ ನೆಕ್ಕು ಬಂದುಬಿಟ್ಟು 9 ಇಂಚ್ ಇಡಿ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಅರ್ಧ ಇಂಚನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಫ್ರಂಟ್ ನೆಕ್ಕು ಮಾಮೂಲಿ 36 ಇದೆ ಅಲ್ವಾ, ಅದರದ್ದು ಅರ್ಧ, ಅಂದರೆ ಅದಕ್ಕೆ ನಾವು ತಕ್ಕ ಹಾಗೆ 6.5 ಇಂಚನ್ನು ಇಡ್ತಾಯಿದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಟಿಪ್ಸ್ ಸಹಿತ ಬರ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್, ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.